ಈ ದೃಶ್ಯ ನೋಡ್ತಾ ಇದ್ದೀರಿ. ಅಜಯ್ ಸಿಂಗ್ ಅವರಿಗೆ ಮಂತ್ರಿ ಸ್ಥಾನ ಒಲಿದು ಬಂದಿದೆ. ಅವರ ತಾಯಿ ಕಣ್ಣೀರು ಹಾಕ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಆಗ್ಲೇ ಪ್ರಶಾಂತ್ ನಾಥ್ ವಿವರಿಸ್ತಾ ಇದ್ರು, ಅಜಯ್ ಸಿಂಗ್ ಅವರಿಗೆ ಪದೇ ಪದೇ ಹಿನ್ನಡೆಯಾಗ್ತಾ ಇದ್ದಿದ್ದು ಯಾವುದು ಅಂತಂದ್ರೆ, ಒಂದೇ ಜಿಲ್ಲೆಯಲ್ಲಿ 2-3 ಜನರಿಗೆ ಕೊಡೋದು ಕಷ್ಟ ಅಂತ. ಪ್ರಿಯಾಂಕ್ ಖರ್ಗೆ ಪಡ್ಕೊಳ್ತಾರೆ ಅವಕಾಶ, ಶರಣ್ ಪ್ರಕಾಶ್ ಪಾಟೀಲ್ಗೆ ಅವಕಾಶ ಸಿಗುತ್ತೆ, ಅಜಯ್ ಸಿಂಗ್ ಅವರಿಗೆ ಅವಕಾಶ ಇಲ್ಲದಂತ ಆಗ್ತಾ ಇತ್ತು ಇಷ್ಟು ದಿನ. ಈಗ ಅವಕಾಶ ಸಿಕ್ಕಿದೆ. ಅವರ ತಾಯಿ ಕಣ್ಣೀರು, ಅಜಯ್ ಸಿಂಗ್ ಅವರ ತಾಯಿ ಧರಮ್ ಸಿಂಗ್ ಅವರ ಪತ್ನಿ, ಪುತ್ರನಿಗೆ ಅವಕಾಶ ಸಿಕ್ಕಿರೋದಕ್ಕೆ ಭಾವೋದ್ವೇಗಕ್ಕೊಳಗಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮೊದಲ ಬಾರಿ ಮಂತ್ರಿಯಾಗೋದಕ್ಕೆ ಅವಕಾಶ ಸಿಕ್ಕಿದೆ. ಈ ದೃಶ್ಯ ನೋಡ್ತಾ ಇದ್ದೀರಿ. ಅಜಯ್ ಸಿಂಗ್ ಅವರಿಗೆ ಮಂತ್ರಿ ಸ್ಥಾನ ಒಲಿದು ಬಂದಿದೆ. ಅವರ ತಾಯಿ ಕಣ್ಣೀರು ಹಾಕ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಆಗ್ಲೇ ಪ್ರಶಾಂತ್ ನಾಥ್ ವಿವರಿಸ್ತಾ ಇದ್ರು, ಅಜಯ್ ಸಿಂಗ್ ಅವರಿಗೆ ಪದೇ ಪದೇ ಹಿನ್ನಡೆಯಾಗ್ತಾ ಇದ್ದಿದ್ದು ಯಾವುದು ಅಂತಂದ್ರೆ, ಒಂದೇ ಜಿಲ್ಲೆಯಲ್ಲಿ 2-3 ಜನರಿಗೆ ಕೊಡೋದು ಕಷ್ಟ ಅಂತ. ಪ್ರಿಯಾಂಕ್ ಖರ್ಗೆ ಪಡ್ಕೊಳ್ತಾರೆ ಅವಕಾಶ, ಶರಣ್ ಪ್ರಕಾಶ್ ಪಾಟೀಲ್ಗೆ ಅವಕಾಶ ಸಿಗುತ್ತೆ, ಅಜಯ್ ಸಿಂಗ್ ಅವರಿಗೆ ಅವಕಾಶ ಇಲ್ಲದಂತ ಆಗ್ತಾ ಇತ್ತು ಇಷ್ಟು ದಿನ. ಈಗ ಅವಕಾಶ ಸಿಕ್ಕಿದೆ. ಅವರ ತಾಯಿ ಕಣ್ಣೀರು, ಅಜಯ್ ಸಿಂಗ್ ಅವರ ತಾಯಿ ಧರಮ್ ಸಿಂಗ್ ಅವರ ಪತ್ನಿ, ಪುತ್ರನಿಗೆ ಅವಕಾಶ ಸಿಕ್ಕಿರೋದಕ್ಕೆ ಭಾವೋದ್ವೇಗಕ್ಕೊಳಗಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮೊದಲ ಬಾರಿ ಮಂತ್ರಿಯಾಗೋದಕ್ಕೆ ಅವಕಾಶ ಸಿಕ್ಕಿದೆ. ಈ ದೃಶ್ಯ ನೋಡ್ತಾ ಇದ್ದೀರಿ. ಅಜಯ್ ಸಿಂಗ್ ಅವರಿಗೆ ಮಂತ್ರಿ ಸ್ಥಾನ ಒಲಿದು ಬಂದಿದೆ. ಅವರ ತಾಯಿ ಕಣ್ಣೀರು ಹಾಕ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಆಗ್ಲೇ ಪ್ರಶಾಂತ್ ನಾಥ್ ವಿವರಿಸ್ತಾ ಇದ್ರು, ಅಜಯ್ ಸಿಂಗ್ ಅವರಿಗೆ ಪದೇ ಪದೇ ಹಿನ್ನಡೆಯಾಗ್ತಾ ಇದ್ದಿದ್ದು ಯಾವುದು ಅಂತಂದ್ರೆ, ಒಂದೇ ಜಿಲ್ಲೆಯಲ್ಲಿ 2-3 ಜನರಿಗೆ ಕೊಡೋದು ಕಷ್ಟ ಅಂತ. ಪ್ರಿಯಾಂಕ್ ಖರ್ಗೆ ಪಡ್ಕೊಳ್ತಾರೆ ಅವಕಾಶ, ಶರಣ್ ಪ್ರಕಾಶ್ ಪಾಟೀಲ್ಗೆ ಅವಕಾಶ ಸಿಗುತ್ತೆ, ಅಜಯ್ ಸಿಂಗ್ ಅವರಿಗೆ ಅವಕಾಶ ಇಲ್ಲದಂತ ಆಗ್ತಾ ಇತ್ತು ಇಷ್ಟು ದಿನ. ಈಗ ಅವಕಾಶ ಸಿಕ್ಕಿದೆ. ಅವರ ತಾಯಿ ಕಣ್ಣೀರು, ಅಜಯ್ ಸಿಂಗ್ ಅವರ ತಾಯಿ ಧರಮ್ ಸಿಂಗ್ ಅವರ ಪತ್ನಿ, ಪುತ್ರನಿಗೆ ಅವಕಾಶ ಸಿಕ್ಕಿರೋದಕ್ಕೆ ಭಾವೋದ್ವೇಗಕ್ಕೊಳಗಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮೊದಲ ಬಾರಿ ಮಂತ್ರಿಯಾಗೋದಕ್ಕೆ ಅವಕಾಶ ಸಿಕ್ಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.